ನಮಸ್ಕಾರ. ವಿಶ್ವವಾಣಿ ಹೆಲ್ತ್ ಚಾನೆಲ್ಗೆ ಸ್ವಾಗತ. ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ನೀವೆಲ್ಲ ಕೇಳಿರ್ಬೋದು, ಈಗ ಯಾಕೆ ಮಕ್ಕಳಾಗಕ್ಕೆ ಯಾಕೆ ಇಷ್ಟು ತೊಂದರೆ, ಜನ ಯಾಕೆ ಇಷ್ಟೊಂದು ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದಾರೆ, ನಮ್ಮ ಕಾಲದಲ್ಲಿ ಈ ಪ್ರಾಬ್ಲಮ್ಸೇ ಇರಲಿಲ್ಲ, ಎಷ್ಟು ಚೆನ್ನಾಗಿ ಮದುವೆ ಆದ ತಕ್ಷಣ ಮಕ್ಕಳಾಗೋರು, IVF ಸೆಂಟರ್ಗಳು ಸಿಕ್ಕಾಪಟ್ಟೆ ಬಂದುಬಿಟ್ಟಿದೆ. ಇದಕ್ಕೆ ತುಂಬ ಕಾರಣಗಳಿದೆ. ಯಾಕೆ ಅಂದರೆ ಈಗ ಮದುವೆ ವಯಸ್ಸು 18, 20, 22, 25ಕ್ಕಿಂತ ಜಾಸ್ತಿ ಆಗ್ತಾಯಿದೆ. ಮುಂಚೆ ಎಲ್ಲ ಹೆಣ್ಮಕ್ಳಿಗೆ 25 ಒಳಗೆ ಮದುವೆ ಆಗೋದು, ಈಗ 30, 32, 35 ತನಕನೂ ಮದುವೆ ವಯಸ್ಸು ಮುಂದೆ ಹೋಗ್ತಾ ಇದೆ. ಇದು ಯಾಕೆ ಅಂದರೆ ಹೆಣ್ಮಕ್ಳು ಓದ್ತಾ ಇದ್ದಾರೆ, ಹೆಣ್ಮಕ್ಳು ಒಂದು ಕರಿಯರ್ ಬೇಕು, ಅವ್ರು ಸಂಪಾದನೆ ಮಾಡಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು, ಒಂದೇನೋ ಒಂದು ಸಾಧಿಸಬೇಕು. ಸೊ ಈ ಕಾರಣದಿಂದ, ಇಲ್ಲ ನಮಗೆ ಬೇಕಾದ ಸರಿಯಾದ ಒಂದು ಬಾಳಸಂಗಾತಿ ಸಿಕ್ಕಿಲ್ಲ, ಇದು ಒಂದು ಕಾರಣ ಆಗಿದೆ. ಮುಂಚೆ ಹೆಂಗಿದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು, ಬಟ್ ಈಗ ಹಾಗಲ್ಲ. ಅವ್ರದ್ದೇ ಆದ ಒಂದು ಸ್ಪೆಸಿಫಿಕೇಷನ್ಸ್ ಇರುತ್ತೆ. ಒಂದು ಒಳ್ಳೆ ಬಾಳಸಂಗಾತಿ ಬೇಕು, ಆಗಲೇ ನಾವು ಮದುವೆ ಆಗೋದು, ಸೆಟ್ಲ್ ಆಗಬೇಕು, ನಮಗೆ ಮನೆ ಬೇಕು, ಕಾರ್ ಬೇಕು. ಈಗ ಮದುವೆ ಆದರೂ ಕೂಡ ಪ್ರೆಗ್ನೆನ್ಸಿ ಪೋಸ್ಟ್ಪೋನ್ ಮಾಡ್ತಾರೆ. ಏಕೆಂದರೆ ನಮಗೆ ಮನೆ ಬೇಕು, ಕಾರ್ ಬೇಕು, ನಾವು ವೆಲ್ ಸೆಟಲ್ಡ್ ಇರಬೇಕು, ಇಲ್ಲ ಇನ್ನೂ ಕೆಲವರು ಏನಂತಾರೆ ಟ್ರಾವೆಲ್ ಮಾಡಬೇಕು ನಾವು ಅಂತ. ಸೊ ಹೀಗೆ ಹಲವಾರು ಕಾರಣಗಳಿಂದ ಮದುವೆ ವಯಸ್ಸು ಮುಂದೆ ಹೋಗ್ತಾ ಇದೆ, ಮಕ್ಕಳ ಆಗೋ ವಯಸ್ಸು ಕೂಡ ಮುಂದೆ ಹೋಗ್ತಾ ಇದೆ. ಮದುವೆ ಬೇಗ ಆದರೂ ಕೂಡ ಮಕ್ಕಳನ್ನ ಸ್ವಲ್ಪ ಲೇಟ್ ಆಗಿರಲಿ, ಅದು ಒಂದು ರೆಸ್ಪಾನ್ಸಿಬಿಲಿಟಿ. ಇನ್ನೂ ಕೆಲವು ಕಪಲ್ಸ್ ಏನಿರ್ತಾರೆ, ಡಿಂಕ್ ಅಂದರೆ ಡಬಲ್ ಇನ್ಕಮ್, ನೋ ಕಿಡ್ಸ್, ಮಕ್ಕಳೇ ಬೇಡ ನಮಗೆ ಅಂದ್ಬಿಟ್ಟು. ಸೊ ಈ ಕಾರಣಗಳಿಂದ ಈ ಇನ್ಫರ್ಟಿಲಿಟಿ ಸೆಂಟರ್ಸು, ಡಾಕ್ಟ್ರಲ್ಲಿ ಬರೋದು, ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಬರೋದು ಜಾಸ್ತಿ ಆಗಿದೆ. ಯಾಕೆ ಲೇಟ್ ಆದ ತಕ್ಷಣ ಮಗು ಆಗೋದು ಕಷ್ಟ ಆಗುತ್ತೆ? ಒಂದು ಏಜ್ ಅಡ್ವಾನ್ಸ್ ಆದಂಗೆ ಆ ಹೆಣ್ಮಗುದು ವೇಟ್ ಜಾಸ್ತಿ ಆಗ್ಬೋದು, ಇಲ್ಲ ಲೈಫ್ ಸ್ಟೈಲಿಂದ ಪ್ರಾಬ್ಲಮ್ಸ್ ಆಗ್ಬೋದು. ಲೈಫ್ ಸ್ಟೈಲಲ್ಲಿ ತುಂಬ ಚೇಂಜಸ್ ಇರುತ್ತೆ, ಮುಂಚಿನ ಥರ ಇಲ್ಲ. ಮುಂಚೆ ಆದರೆ ಪಾರ್ಟೀಸು, ಆಲ್ಕೋಹಾಲ್ ಅಬ್ಯೂಸ್, ಸ್ಮೋಕಿಂಗ್ ಎಲ್ಲ ಏನಿರಲಿಲ್ಲ. ಈಗ ಅಕಸ್ಮಾತ್ ಇದ್ದರೂ ಅದನ್ನೆಲ್ಲ ನಮ್ಮ ಹೆಣ್ಮಕ್ಳು ಬಿಡಬೇಕಾಗುತ್ತೆ. ಯಾಕೆಂದರೆ ಇದು ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿ ಮೇಲೆ ತೊಂದರೆ ಮಾಡುತ್ತೆ. ಎರಡನೇದಾಗಿ AMH ಲೆವೆಲ್ಸು. AMH ಅಂದರೆ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್. ಇದು ಏನಾಗಿದೆ, ನಮ್ಮ ಹೆಣ್ಮಕ್ಳಿಗೆ ಕರಿಯರ್ ಕ್ಲಾಕು ಮತ್ತು ಬಯೋಲಾಜಿಕಲ್ ಕ್ಲಾಕು ಎರಡೂ ಒಟ್ಟಿಗೆ ಹೋಗುತ್ತೆ. AMH ಲೆವೆಲ್ಸು ಒಂದು 33 ಆಗ್ತಿದ್ದಂಗೆ ಕಡಿಮೆ ಆಗೋಕ್ಕೆ ಶುರುವಾಗುತ್ತೆ. ಅದೇ ಗಂಡಸರಿಗೆ ಹಾಗಲ್ಲ. ಗಂಡಸರಿಗೆ ಸ್ಪರ್ಮ್ ಕ್ವಾಲಿಟಿ, ಸ್ಪರ್ಮ್ಸು 50 ವರ್ಷ ಆದರೂ ಚೆನ್ನಾಗಿರುತ್ತೆ. ಕೆಲವೊಮ್ಮೆ ಪ್ರಾಬ್ಲಮ್ಸ್ ಬರ್ಬೋದು, ಬಟ್ ಈ ಪ್ರಾಬ್ಲಮ್ ಬರಲ್ಲ. ಬಟ್ ಹೆಣ್ಮಕ್ಳಿಗೆ ಏನಾಗುತ್ತೆ, ಈ AMH ಲೆವೆಲ್ಸ್ ಫಾಲ್ ಆದಾಗ ದೇವರು ಇಷ್ಟು ಎಗ್ಸ್ ಅಂತ ಕೊಟ್ಟಿರ್ತಾನೆ, ಆ ಎಗ್ಸು ಕಡಿಮೆ ಆಗ್ತಾ ಹೋಗುತ್ತೆ ಏಜ್ ಅಡ್ವಾನ್ಸ್ ಆದಾಗ. ಅದ್ರ ಜೊತೆಗೆ ಏನೋ ಒಂದು ಸರ್ಜರಿ ಆಯಿತು, ಇಲ್ಲ ಸ್ಮೋಕ್ ಮಾಡ್ತಾ ಇದ್ದಾರೆ, ಆಲ್ಕೋಹಾಲ್ ತೊಗೋತಾ ಇದ್ದಾರೆ, ಇಲ್ಲ ಲೈಫ್ ಸ್ಟೈಲ್ ತುಂಬ ಬ್ಯಾಡ್ ಇದೆ, ಇವ್ರಿಗೆ ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ ಇದೆ, ಇನ್ನೂ ಫರ್ದರ್ ಕಡಿಮೆ ಆಗುತ್ತೆ. ಸೊ ಈ ಒಳ್ಳೆ AMH ಇಲ್ಲ ಒಳ್ಳೆ ಎಗ್ ಕ್ವಾಲಿಟಿ ಇರೋದು ಹೆಣ್ಮಕ್ಳಿಗೆ ಒಂದು 20ರಿಂದ 33 ವರ್ಷದ ತನಕ. ಈ ಟೈಮಲ್ಲಿ ಅವರು ಕರಿಯರಲ್ಲಿ ಬ್ಯುಸಿ ಆದರೆ ಅವ್ರಿಗೆ ಮಗು ಆಗೋದು ತೊಂದರೆ ಆಗುತ್ತೆ. ಏಕೆಂದರೆ AMH ಲೆವೆಲ್ಸ್ ಕಡಿಮೆ ಆಗ್ತಿದ್ದಂಗೆ ಒಳ್ಳೆ ಕ್ವಾಲಿಟಿ ಎಗ್ ಬರೋದು ಕಷ್ಟ ಆಗುತ್ತೆ, ಆಮೇಲೆ ಒಳ್ಳೆ ಒಂದು ಮಗು ಆಗೋದು ಇವ್ರಿಗೆ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ನಾವು ತುಂಬ ನೋಡ್ತಾ ಇರೋದು ಈಗ ಫೈಬ್ರಾಯ್ಡ್ಸ್ ಇರ್ಬೋದು, PCOS ಇರ್ಬೋದು, ಆಮೇಲೆ ಎಂಡೋಮೆಟ್ರಿಯೋಸಿಸ್. ಸೊ ಇದೆಲ್ಲ ಮಕ್ಕಳಿಗೆ ಆಗೋಕ್ಕೆ ತೊಂದರೆ ಕೊಡುತ್ತೆ. ಎಂಡೋಮೆಟ್ರಿಯೋಸಿಸ್ ಕೂಡ ತುಂಬ ನೋಡ್ತಾ ಇದ್ದೀವಿ. ಇದು ಜೆನೆಟಿಕ್ ಇನ್ಹೆರಿಟೆನ್ಸು ಇದೆ, ಆಮೇಲೆ ಲೈಫ್ ಸ್ಟೈಲಲ್ಲೂ ಕೆಲವ್ರಿಗೆ ಬರುತ್ತೆ ಇದು. ಸೊ ಇದಿದ್ದಾಗ ಅವ್ರಿಗೆ ತುಂಬ ತೊಂದರೆ ಆಗುತ್ತೆ. ಅಂದರೆ ಇದು ಓವೇರಿಯನ್ ಪ್ರಾಬ್ಲಮ್ಮು, ಅದರಲ್ಲಿ ಎಲ್ಲ ಕಡೆ ಸಿಸ್ಟ್ ಬಂದು ಅಂಟ್ಕೊಂಡು, ಇನ್ಫ್ಲಮೇಷನ್ ಅಂಟ್ಕೊಂಡು, ಆಮೇಲೆ ಅದಕ್ಕೆ ಸರ್ಜರಿ ಮಾಡಿ IVFಗೆ ಹೋಗಿ. ಸೊ ಈ ಪ್ರಾಬ್ಲಮ್ಸು ನಾವು ನೋಡಿದ್ದೀವಿ. PCOS ಒಂದು 50ರಿಂದ 60% ಜನರಲ್ಲಿ ಲೈಫ್ ಸ್ಟೈಲಿಂದ ನೋಡ್ತೀವಿ. ಸ್ಟ್ರೆಸ್ಸು, ವೇಟ್ ಗೇನು, ಸಬ್ಸ್ಟೆನ್ಸ್ ಅಬ್ಯೂಸು. ಸೊ ಇವ್ರಿಗೆಲ್ಲ ನಾವೇನು ಹೇಳೋದು, ಲೈಫ್ ಸ್ಟೈಲ್ ಮಾಡಿಫೈ ಮಾಡಿ, ನಿದ್ದೆ ಮಾಡಿ, ಚೆನ್ನಾಗಿ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಮಾಡ್ಕೊಳ್ಳಿ. ವರ್ಕ್ ಪ್ರೆಷರ್ ತುಂಬ ಇರುತ್ತೆ ಪಾಪ. ಎಷ್ಟೊಂದು ಸರಿ ಇಷ್ಟು ಟಾರ್ಗೆಟ್ಸ್ ಮೀಟ್ ಮಾಡಬೇಕು ಅಂತಿರುತ್ತೆ. ಸೊ ಆ ಒಂದು ಬಾರ್ಗೇನಲ್ಲಿ ಅವ್ರಿಗೆ ಒಂದು ಮಗು ಮಾಡ್ಕೊಳ್ಳೋದು, ಮಗು ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲ್ಲ.
ಅಕಸ್ಮಾತ್ ಮಗು ಆದರೂ ಕೂಡ ಅದನ್ನು ನೋಡ್ಕೊಳ್ಳೋರು ಯಾರಪ್ಪ ಅಂತ ಒಂದು ತೊಂದರೆ ಅವ್ರ ಮನಸ್ಸಲ್ಲಿ ಯಾವಾಗಲೂ ಕಾಡ್ತಾ ಇರುತ್ತೆ, ಅಥವಾ ಒಂದು ವರಿ ಕಾಡ್ತಾ ಇರುತ್ತೆ. ಸೊ ಹೀಗಿದ್ದಾಗ ನಾವು ಹೇಳೋದೇನು ನಿಮಗೆ, ಪೇಷಂಟ್ಸ್ಗೆ ಎಗ್ಗನ್ನು ನೀವು ಪ್ರಿಸರ್ವ್ ಮಾಡಿ. ಊಸೈಡ್ ಪ್ರಿಸರ್ವೇಷನ್ ತುಂಬ ಸೆಲೆಬ್ರಿಟೀಸ್ ಮಾಡ್ತಾ ಇದ್ದಾರೆ, ತುಂಬ ಪ್ರಾಬ್ಲಮ್ಸ್ ಇರೋ ಪೇಷಂಟ್ಸ್ ಕೂಡ ಈಗ ಮಾಡ್ತಾ ಇದ್ದಾರೆ. ಆಮೇಲೆ ಕರಿಯರ್ಗೆ ಎಬ್ರಾಡ್ ಹೋಗ್ತಾ ಇರೋರು ಕೂಡ ಇದನ್ನು ಮಾಡ್ತಾ ಇದ್ದಾರೆ, ಓದಕ್ಕೆ ಎಬ್ರಾಡ್ ಹೋಗೋರು ಕೂಡ ಮಾಡ್ತಾ ಇದ್ದಾರೆ. ನೀವು ನಿಮ್ಮ ಎಗ್ಸ್ನ ಪ್ರಿಸರ್ವ್ ಮಾಡಿ, ಯಂಗ್ ಎಗ್ಸು. ಸೊ ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ ಊಸೈಡ್ ಕ್ರಯೋ ಪ್ರಿಸರ್ವೇಷನ್. ಮುಂಚೆ ಇತ್ತಾ ಇದು? ಖಂಡಿತ ಇತ್ತು. ಮುಂಚೆ ನಾವು ಇದನ್ನು ನಾರ್ಮಲ್ ಪೇಷಂಟ್ಸಲ್ಲಿ ಮಾಡ್ತಾ ಇರಲಿಲ್ಲ. ಕ್ಯಾನ್ಸರ್ ಪೇಷಂಟ್ಸಲ್ಲಿ ಅಥವಾ ಎಂಡೋಮೆಟ್ರಿಯೋಸಿಸ್ ಇರೋ ಪೇಷಂಟ್ಸ್, ತುಂಬ ಸಿವಿಯರ್ ಎಂಡೋಮೆಟ್ರಿಯೋಸಿಸ್ಸು ಒಂದು 16-18 ವರ್ಷಕ್ಕೆ ಅವರಲ್ಲಿ ಕಂಡ್ರೆ ಅವರಲ್ಲಿ ನಾವು ಎಗ್ ಪ್ರಿಸರ್ವ್ ಮಾಡ್ತಾಯಿದ್ವಿ. ಯಾಕೆ ಅಂದರೆ ಇನ್ನು ಮುಂದೆ ಹೋದಂಗೆ ಏನಾಗುತ್ತೆ, ಅವ್ರಿಗೆ ಡಿಸೀಸ್ ಜಾಸ್ತಿ ಆದಂಗೆ ಈ ಎಗ್ ಕ್ವಾಲಿಟಿ ಕಡಿಮೆ ಆಗಿಬಿಟ್ಟು ಅವ್ರ ಸ್ವಂತ ಎಗ್ಸ್ ಇರಲ್ಲ, ಡೋನರ್ ಎಗ್ಗಿಗೆ ಹೋಗಬೇಕಾಗತ್ತೆ. ಕರಿಯರಲ್ಲಿ ಕಾನ್ಸಂಟ್ರೇಟ್ ಮಾಡೋರಿಗೂ ಅದೇ ಥರ ಆಗುತ್ತೆ. ಏನಕ್ಕೆ ಅಂದರೆ ಅವ್ರ ಕರಿಯರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಒಂದು ಹಂತಕ್ಕೆ ಬರೋಷ್ಟೊತ್ತಿಗೆ 35 ವರ್ಷ ಆಗಿಬಿಟ್ಟಿರುತ್ತೆ. ಆವಾಗ ಅವ್ರದ್ದು ಎಗ್ ಅಥವಾ ಊಸೈಡ್ ಪ್ರಿಸರ್ವೇಷನ್ ಮಾಡದಿದ್ರೆ ಎಗ್ಸ್ ಇರಲ್ಲ, IVF ಮಾಡ್ಕೊಳ್ಳೋಕ್ಕೆ, ಅವ್ರ ಎಗ್ಗಿಂದ IVF ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇರಲ್ಲ. ಒಂದು ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ನಿಮ್ಮ ಕರಿಯರ್ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಬೇಗ ಮಗುನ ಮಾಡ್ಕೊಳ್ಳಿ. ಒಂದು 30 ವರ್ಷ ಆದವರು ಮೊದಲು ನಿಮ್ಮ AMH ಲೆವೆಲ್ಸ್ ನೋಡಿಸ್ಕೊಳ್ಳಿ. ಯಾಕೆಂದರೆ AMH ಫಾಲ್ ಆಗ್ತಾಯಿದ್ರೆ ದಯವಿಟ್ಟು ಬೇಗ ಕನ್ಸೆಪ್ಷನ್ಗೆ ಪ್ಲ್ಯಾನ್ ಮಾಡಿ. ಡಾಕ್ಟ್ರಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ನ್ಯೂಲಿ ಮ್ಯಾರಿಡ್ ಕಪ್ಪಲ್ಲು, ಇಲ್ಲ ಮದುವೆ ಆಗಿ 1-2 ವರ್ಷ ಆಗಿದೆ, ಕನ್ಸೀವ್ ಆಗ್ತಾ ಇಲ್ಲ, ಯಂಗಿದ್ದರೂ ಕೂಡ ಡಾಕ್ಟ್ರಲ್ಲಿ ಹೋಗಿ ಏನಾದ್ರು ತೊಂದರೆಗಳಿದೆಯಾ ಅಂತ ಪರೀಕ್ಷೆ ಮಾಡಿಸ್ಕೊಳ್ಳಿ. ಇರೆಗ್ಯುಲರ್ ಸೈಕಲ್ಸ್, PCOS ಎಲ್ಲ ಇದ್ದರೆ ಡಾಕ್ಟ್ರಲ್ಲಿ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ನಿಮಗೆ ಸೂಕ್ತ ಸಲಹೆ ಪಡೆದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿ. ಕರಿಯರಲ್ಲಿ ತುಂಬ ಬ್ಯುಸಿ ಇದ್ದು ಈಗ ನಿಮಗೆ ಮಗುನ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತಂದರೆ ದಯವಿಟ್ಟು ನೀವು ಊಸೈಡ್ ಕ್ರಯೋ ಪ್ರಿಸರ್ವೇಷನ್ ಮಾಡಿ, ನಿಮ್ಮ ಫರ್ಟಿಲಿಟಿ ಪ್ರಿಸರ್ವ್ ಮಾಡಿ. ನಿಮಗೆ ವಿಶ್ವವಾಣಿ ಹೆಲ್ತ್ ಚಾನೆಲ್ ಇಷ್ಟ ಆದರೆ, ಇನ್ಫಾರ್ಮೇಷನ್ ಇಷ್ಟ ಆದರೆ ನಮ್ಮ ವಿಡಿಯೋಸ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.